ಎಸ್, ವಿಶೇಷವಾಗಿ ಇವತ್ತು ನಮ್ಮ ಜೊತೆ ಇರುವಂತಹ ಗುಂಡು ಮಾಮ ಅವರೇ ಫೇವರೇಟ್. ಸೊ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನವೀನ್ ಬಿ ಪಡೀಲ್ ಸರ್ ಅಂತ ಹೇಳಿದ್ರೆ ಇದು ಇವಾಗಲ್ಲ, ಅವಾಗ್ಲಿಂದನೇ ಇವರಿಗೆ ಜೈಕಾರ ಬೀಳ್ತಾನೆ ಇದೆ. ಸೊ ಅಂತ ಸೂಪರ್ ಸ್ಟಾರ್ ಇವತ್ತು ನನ್ನ ಪಕ್ಕದಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವಿಶೇಷವಾಗಿ ಜೈ ಸಿನಿಮಾ ಆಲ್ರೆಡಿ ಕನ್ನಡದಲ್ಲೂ ನಿಮಗೆ ತುಂಬಾ ಹೆಸರಿದೆ, ಇದು ಕೂಡ ತುಳು ಸಿನಿಮಾ ಕನ್ನಡ ಸಿನಿಮಾ ಎರಡು ಸಿನಿಮಾ ಆಗಿ ಹೊರ ಬರ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಬಗ್ಗೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಮ್ಮ ಜೈ ತಂಡದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಜೈ ಸಿನಿಮಾ 14 ತಾರೀಕಿಗೆ ರಿಲೀಸ್ ಆಗುತ್ತೆ. ನಮ್ಮ ತುಂಬ ಸ್ಟ್ರಗಲ್ಸ್ ಮಾಡಿದಂಥ ನನ್ನ ಶಿಷ್ಯ ರೂಪೇಶ್ ಶೆಟ್ಟಿ ಅವರು ಬಹಳ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಕ್ಕೆ, ಮತ್ತೊಂದು ದೊಡ್ಡ ಬಜೆಟಿನಲ್ಲಿ ಮಾಡಿದ್ದಾರೆ. ಮತ್ತು ಇದರ ವಿಶೇಷ ಏನಂದರೆ, ನಮ್ಮ ನಾಡಿನವರಾದ ಸುನಿಲ್ ಶೆಟ್ಟಿ ಅವರು ಬಾಲಿವುಡಲ್ಲಿ ಎಷ್ಟು ಹೆಸರು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಅವರು ಪ್ರಥಮವಾಗಿ ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆದ ಕಾರಣ ಈ ಚಿತ್ರ ಸ್ವಲ್ಪ ವಿಶೇಷವಾಗಿ ಉಂಟು ಈ ವರ್ಷ. ಮೊದಲು ಸಹ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ನಮ್ಮ ರೂಪೇಶ್ ಶೆಟ್ಟಿ ಕೊಟ್ಟಿದ್ದಾರೆ. ಸರ್ಕಸ್ ಆಗಿರ್ಬೋದು, ಗಮ್ಜಲ್ ಆಗಿರ್ಬೋದು, ಗಿರ್ಗಿಟ್ ಆಗಿರ್ಬೋದು. ಇದೊಂದು ಹೊಸತು ಅಲೆಯ ಸಿನಿಮಾ ಜೈ 14ಕ್ಕೆ ರಿಲೀಸ್ ಆಗುತ್ತೆ. ನಾನೊಂದು ವಿಭಿನ್ನ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಮತ್ತು ರಾಜು ಶೆಟ್ಟಿ ಅಂತ ನಮ್ಮ ಕನ್ನಡದ ಒಳ್ಳೆಯ ನಟ ಇದ್ದಾರೆ, ಅವ್ರದ್ದು ವಿಲನ್ ಮಾಡಿದವರು ರಾಜ್ ದೀಪಕ್ ಶೆಟ್ಟಿ ಅವರು ಸಹ ಒಂದು ವಿಭಿನ್ನ ಪಾತ್ರ ಮಾಡಿದ್ದಾರೆ. ಮತ್ತು ತುಂಬ ಕಲಾವಿದರಿದ್ದಾರೆ, ಮಂಗಳೂರಿನ ಕಲಾವಿದರು ಎಲ್ಲರೂ ಇರ್ತಾರೆ ಅಂತ ನಿಮಗೆ ಗೊತ್ತಿದೆ, ಅದರಲ್ಲೂ ನಾನು ಒಬ್ಬ. ಹಾಗೆ ಕನ್ನಡ ಮತ್ತು ತುಳುವಲ್ಲಿ ಪ್ರಥಮವಾಗಿ ಇವರು ಮಾಡಿದ್ದಾರೆ. ನಾವು ನಿರೀಕ್ಷೆಯಲ್ಲಿದ್ದೇವೆ, ನಮ್ಮ ಅಭಿಮಾನಿಗಳು ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ. ಅದ್ರ ಜೊತೆಗೆ ಒಂದು ಪರ್ಸನಲ್ ಪ್ರಶ್ನೆ ಇದೆ ನಮಗೆ. ನವೀನ್ ಡಿ ಪಡೀಲ್ ಸರ್ ಅಂತ ಹೇಳಿದ್ರೆ ನಾವು ಚಿಕ್ಕದಿರುವಾಗಿಂದಲೂ ಅವರ ಹಾಸ್ಯ ನಟ ಅಂತ, ಅದಕ್ಕಿಂತ ಅದ್ಭುತವಾದ ಕಲಾವಿದ ಅಂತ ನೋಡಿದ್ದೇವೆ. ನೀವು ಎಷ್ಟು ಚಂದ ನಗಾಡಿಸ್ತೀರೋ, ಅಷ್ಟು ಚಂದ ನಮ್ಮನ್ನು ಅಳಿಸ್ತೀರಿ, ಅಷ್ಟೇ ನಮಗೆಲ್ರಿಗೂ ನಮ್ಮ ಮನೆಯ ಕಥೆನೇನೋ ಅನ್ನೋ ರೀತಿಯಲ್ಲಿ ಅಭಿನಯ ಮಾಡಿ ಒಂದು ಡಿಪ್ರೆಷನ್ಸ್ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರು ಎಲ್ಲರೂ. ಸೊ ನಿಮಗೆ ಪರ್ಸನಲ್ ಫೇವ್ರೇಟ್ ಯಾವುದು, ಅಳಿಸುದ ನಗಿಸುದ? ಇಲ್ಲ, ನನಗೆ ಸ್ವಲ್ಪ ಕ್ಯಾರೆಕ್ಟರ್ ರೋಲ್ ಮಾಡಲಿಕ್ಕೆ ಭಾಳ ಇಷ್ಟ. ನಾನು ಮೊದಲೆಲ್ಲ ರಂಗಭೂಮಿಯಲ್ಲಿ ಒಂದು 30 ವರ್ಷಕ್ಕಿಂತ ಮೊದಲೇ ನಾನು ಕಾಮಿಡಿ ಮಾಡಿ 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 ಕಾಮಿಡಿಯ ಒಟ್ಟಿಗೆ ನಾನು ಸ್ವಲ್ಪ ಕ್ಯಾರೆಕ್ಟರ್ ರೋಲ್ ಸಹ ಮಾಡ್ತಿದ್ದೆ. ಮೊದಲು ಅಸಲ್ ನಂತರ ನಮ್ಮದು ಕಾಪಿ ಕಾಡ್ರ ಹೊಡೆದು ಬಲೆ ಚಾಪರ್ಕದಲ್ಲಾಗಿರ್ಬೋದು, ಮತ್ತು ಕೊಡೆಲ್ ಬೆಲ್ಡ್ರ್ ಹೊಡೆದು ವಿಜಯಕುಮಾರ್ ಕೊಡೆಲ್ ಬೆಲ್ಡ್ರ್ ಹೊಡೆದು ಹಾಸ್ಯ ಪಾತ್ರದಲ್ಲಿದ್ದದ್ದು 1 ನಿಮಿಷ ಮತ್ತಿದ್ದು. ಇದರಲ್ಲಿ ಕಾಪಿ ಕಾಡ್ರ ಹೊಡೆದಲ್ಲಿ ಬೇರೆ ಬೇರೆ ಅಭಿನಯಗಳನ್ನು ಮಾಡಿದ್ದೇನೆ. ಅದೇ ರೀತಿ ಈಗ ಸಿನಿಮಾದಲ್ಲಿ ಸಹ ನಾನು ಜಾಸ್ತಿ ಪೋಷಕ ನಟ. ಈಗ ಕಾಂತಾರದಲ್ಲಿ ಒಂದು ಬೇರೆ ಕ್ಯಾರೆಕ್ಟರ್ ಋಷಭ್ ಸರ್ ಕೊಟ್ಟಿದ್ದಾರೆ. ಮತ್ತು ಈ ವರ್ಷ ನನಗೆ ನಮ್ಮದು ಫಿಲ್ಮ್ ಎಲ್ಲ ಪನೋರಮಕ್ಕೆಲ್ಲ ಸೆಟ್ ಆಯಿತು. ಇಂಬು ಅದೆಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳೇ, ಪೋಯಮ್ ಸಬ್ಜೆಕ್ಟ್ಗಳೆಲ್ಲ. ಇದೊಂದು ನಮ್ಮ ಜೈ ಸಿನಿಮಾದೊಂದು ಬೇರೆ ಕ್ಯಾರೆಕ್ಟ್ರು. ರೂಪೇಶ್ಗೆ ಸಹ ಭಾಳ ಖುಷಿ ಇದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಈಗ ರಾಜ್ ದೀಪಕ್ ಶೆಟ್ಟಿ ಸಹ ಹೇಳಿದರು ಒಳ್ಳೆ ಬಂದಿದೆ ಅಂತ. ನೋಡೋಣ, 14 ತಾರೀಕಿಗೆ ನಮ್ಮದು ರಿಲೀಸ್ ಆಗುತ್ತೆ. ತಾವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಬೇರೆ ಮೊಬೈಲಲ್ಲಿ ಬರ್ತದೆ ಅಂತ, OTT ಯಲ್ಲಿ ಬರ್ತದೆ ಅಂತ ನಾವು ಕಾಯೋದು ಬೇಡ. ನೋಡಿ, ದೇವರು ಒಳ್ಳೇದು ಮಾಡಲಿ, ಈ ಸಿನಿಮಾ ಸಕ್ಸಸ್ ಆಗಲಿ. ನಮಸ್ಕಾರ ನಿಮ್ಮ ಕಹಾಳಿ ನ್ಯೂಸಿನ ಎಲ್ಲ ವೀಕ್ಷಕರಿಗೆ ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.